ನಮಸ್ತೆ. ಶ್ರೀ ಗೋಮಾತಾ ಸರ್ಕಲ್ನಿಂದ ಮೊಟ್ಟ ಮೊದಲಾಗಿ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ವಿಶು ಹ್ಯಾಪಿ ನ್ಯೂ ಇಯರ್. ಸರ್, ಇವತ್ತು 31 ಕಳೆದೋಗ್ತಾ ಇದೆ. ಸೊ ಹೊಸ ವರ್ಷ ಹುಡ್ತಾ ಇದೆ. ಯೂತ್ಗೆ ನಿಮ್ಮ ಕಡೆಯಿಂದ ಹಿತವಚನಗಳು ಏನಿದೆ ಅಂತ ನಮಗೆ ತಾವು ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಹೊಸ ವರ್ಷದ ಬಗ್ಗೆ ನಾನು ಏನಾದರೂ ಹೇಳಬೇಕು ಅಂತಂದರೆ, ಖಂಡಿತವಾಗಲೂ ಇರೋರಾಗಲಿ ಮುಂದೆ ಪೀಳಿಗೆಗೆ ತುಂಬ ಒಂದು ಹೊಸ ವರ್ಷ ಅಂತಂದರೆ ಖಂಡಿತವಾಗಲೂ ಅದು ಪುನರ್ಜನ್ಮ ಇದ್ದಂಗೆ. ಇಂದಿನಿಂದು ಆಯಿತು, ಮುಂದೆ ನಡೆಯೋದು ಏನು ಅಂತ ಕಾಲಜ್ಞಾನದ ಪ್ರಕಾರವಾಗಿ ಕೆಲವರು ಹಿರಿಯರೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ನಮ್ಮ ಪಂಚಾಂಗ ಉಗಾದಿಗೂ ಬರುತ್ತೆ, ಏನಾಗುತ್ತೆ ಅಂತ ಅದನ್ನು ಎಲ್ಲ ಗ್ರಹಿಸಬೇಕು. ಏನು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಇಲ್ಲ ಯಾರಿಗೂ ಅರಿವಿಲ್ಲದವರವ್ರಿಗೆ ಅರಿವಿರೋ ಅಂತ ಹೊರಪ ಈ ರೀತಿದೆ ಅಂತ ಹೇಳಬೇಕು. ಹೇಳಿ ಆ ರೀತಿ ನಡ್ಕೊಂಡು ಒಂದು ಉತ್ತಮವಾದ ಜೀವನವನ್ನು ಸಾಗಿಸ್ಬೇಕು. ಕೆಲವರು ಇವರಿಗೆ ಹೇಳ್ತಾರೆ, ಹೊರಪ ಅಲ್ಲೋಗ್ತಿಲ್ಲ ಇಲ್ಲೋಗ್ತಿಲ್ಲ, ಹಿಂಗಿರ್ರಿ ಹಂಗಿರ್ರಿ ಅಂತ. ಹಿರಿಯರು ಏನು ಕೇಳೋದು, ಅವರ ಅನುಭವದಿಂದ ಹೇಳ್ತಾರೆ. ಆ ಚಿಕ್ಕ ಹುಡುಗರು ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಲಿ ಯಾರೇ ಆಗಲಿ ದೊಡ್ಡವರು ಹಿರಿಯರು ಹೇಳಿದ ಮಾತು ಯಾರು ಕೇಳ್ತಾರೋ ಜೀವನದಲ್ಲಿ ಖಂಡಿತವಾಗ್ಲೂ ಅವ್ರ ಮುಂದೆ ಬರ್ತಾರೆ. ತಂದೆ ತಾಯಿ ಗೌರವ ಉಳಿಸ್ಬೇಕು, ಮನೆ ಗೌರವ ಉಳಿಸ್ಬೇಕು, ವಂಶದ ಗೌರವ ಇಳಿಸ್ಬೇಕು ಅಂತ ಮಕ್ಕಳು ಪ್ರತಿಯೊಬ್ಬರು ಆಗಬೇಕು ಅಂತ. ಒಬ್ಬರೇ ಅಲ್ಲ, ಸ್ವಾರ್ಥ ಆಗ್ತದೆ. ಸರ್, ಒಂದೇ ಒಂದು ಚಿಕ್ಕ ಕ್ವಶನ್ಸ್ ನೀವು ಹೇಳ್ತಾ ಇದ್ದೀರಾ, ಹಿರಿಯರ ಮಾತೆ ಕೇಳಬೇಕು ಅಂತ ಇದ್ದಾರೆ. ಈಗಿರೋ ಟೆಕ್ನಾಲಜಿಯಲ್ಲಿ ಗೂಗಲಲ್ಲಿ ಹುಡುಕಿದ್ರೆ ಹಿರಿಯರಿಗಿನ್ನ ಅಡ್ವಾಂಟೇಜ್ ಆಗಿರೋಂಥ ವಿಷಯಗಳು ಬರ್ತಾ ಇರುತ್ತೆ. ಅವ್ರಿಗೆ ಪಾಪ ಗೊತ್ತಿರಲ್ಲ. ಅಂಥವ್ರಿಗೆ ಇವರು ತಿಳಿಪಡಿಸೋವಂಥ ವಿಚಾರದಲ್ಲಿ ಹಿರಿಯರಿಗಿನ್ನ ಒಂದು ನೀವು ಅಂದ್ಕೊಂಡಂಗೆ ಒಂದೆಜ್ಜೆ ಮುಂದೆ ಹೋಗಿರೋಂಥ ವಿಚಾರಗಳಿರುತ್ತೆ. ಸೊ ಹಿರಿಯರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಪಾಪ. ಎಲ್ಲರೂ ನಿಮ್ಮಂಗೆ ಎಜುಕೇಟೆಡ್ ಆಗಿರ್ತಾರೆ ಸರ್, ಅನ್ಎಜುಕೇಟೆಡ್ ಆಗಿರ್ತಾರಲ್ವಾ. ಅದನ್ನ ಆಲ್ರೆಡಿ ಈಗ ಮಕ್ಕಳಿಗೆ ನೀವೆಲ್ಲ ಕಳಿಸಿದಂಗೆ ಕಾರ್ಮೆಂಟ್ ಕಳಿಸಿರ್ತೀರ. ಆ ಕಾರ್ಮೆಂಟಲ್ಲಿ ಗೂಗಲಲ್ಲೆಲ್ಲ ಹುಡುಕಿದ್ರೆ ಸುಮಾರು ವಿಷಯಗಳು ಸಿಕ್ಕಿರುತ್ತೆ. ಆ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡಿದಾಗ ಹಿರಿಯರಾದವರು ಅದನ್ನ ಪರಿಶೀಲನೆ ಮಾಡಿ ನೀನು ಮಾಡಿದ್ ಕರೆಕ್ಟ್ ಅಲ್ಲಪ್ಪ, ಈ ವಿಚಾರದಲ್ಲಿ ಅದನ್ನು ಚರ್ಚೆ ಮಾಡುವಂತ ಪೇಷನ್ಸ್ ಬೇಕಲ್ವಾ ಸರ್ ಹಿರಿಯರಿಗೆ? ಸರಿ ಸರಿ, ತಾವು ಹೇಳಿದ್ದು ಸರಿಯಾಗಿದೆ. ಆದರೆ ನಾನೊಂದು ಮಾತು ಹೇಳ್ತೀನಿ, ತಾವು ದಯವಿಟ್ಟು ತಪ್ಪು ಹೇಳಿ ಸರ್. ಈ ಮಟ್ಟಕ್ಕೆ ಈಗ ನೀವು ಮಾಡ್ತಾ ಇರೋ ಒಂದು ಪ್ರಚಾರ ಇದರಲ್ಲಿ ನಿಮ್ಮ ತಂದೆ ತಾಯಿ ಕೊಟ್ಟಿರೋದು ನಿಮ್ಮ ವಂಶ ಪರಂಪರೆಯಾಗಿ ಸಂಸ್ಕಾರದಿಂದ ಬಂದಿರುತ್ತಾರೆ. ಈ ಮಟ್ಟಕ್ಕೆ ತಾಯಿ ನೀವು ಬಂದಿರೋದು ಸರ್. ನಾವು ದಯವಿಟ್ಟು ಸಂಸ್ಕಾರ ನಮ್ಮ ಮನೆ ಕಡೆಯಿಂದ 50% ಆದರೂ ಆಚೆ ಕಡೆ ವಿಚಾರಣೆಗಳನ್ನ ನೋಡಿ ಕಲ್ತಿರೋದಂತೂ ಸುಮಾರು ಜನ ನಮ್ಮಂಥವ್ರು 100,000 ಜನ ಇದ್ದಾರೆ ಸರ್. ಸೊ ಅದ್ರ ವಿಚಾರ ಅಂತಲ್ಲ ಸರ್. ನಾವು ಜನರಲ್ ಆಗಿ ಥಿಂಕ್ ಮಾಡೋದಾದ್ರೆ, ಈಗ ಟೀಚರಿಂದ ಒಂದು 90% ಕಲ್ತಿರ್ತೀರಿ, ಮನೆಯಿಂದ 10% ಕಲ್ತಿರ್ತೀರಿ, ಬೇರೆಯವರಿಂದ 2% ಕಲ್ತಿರ್ತೀರಿ. ಇವೆಲ್ಲ ವಿಚಾರಗಳಿರೋದ್ರಿಂದ ಮನೆಯವರೇ ಹಿರಿಯರೇ ಅವ್ರು ಹೇಳಿದ್ದೆ ಅನ್ನೋದಲ್ಲ, ಅವರು ಕೂಡ ಹಿರಿಯರ ಮಾತನ್ನ ಒಂದು ಸ್ವಲ್ಪ ಆಲೋಚನೆ ಮಾಡೋವಂಥ ಶಕ್ತಿ ಕೊಡಲಿ ಈ ವರ್ಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕರೆಕ್ಟಾಗಿ ತಾವೇದಾದ್ರು ಕರೆಕ್ಟಾಗಿ ಆದರೂ ಕೂಡ ನಾವು ಇನ್ನೊಂದು ಏನು ಅಂದರೆ ಸರ್, ಅವ್ರು ಹೇಳೋ ವಿಚಾರದಲ್ಲಿ ತಪ್ಪಿದ್ದಾಗ ಇದು ನನಗೆ ಸರಿ ಇಲ್ಲ ಅಂತ ಹೇಳೋದ್ರಿಂದ ತಪ್ಪೇನಿದೆ ಸರ್? ಇವಾಗ ಹಿರಿಯರು ಅಂತ ತಾವು ಹೇಳ್ಬಿಡ್ತಾ ಇದ್ದೀರಾ. ಹಿರಿಯರನ್ನ ನಾವು ಹಿರಿಯರ ಥರನೇ ನೋಡುವಂಥದ್ದು ಪುರಾತನ ಕಾಲದಿಂದ ಬಂದಿದೆ. ಸೊ ಅದನ್ನ ಅವರು ಕೂಡ ಯೋಚನೆ ಮಾಡುವಂಥ ಶಕ್ತಿ ಬೇಕಲ್ಲ. ಬಾಯಿ ಮಾತ್ರ ಇರಬಾರ್ದು. ಅವರು ಅನುಭವದಿಂದ ಅದು ಖಂಡಿತ. ಅನುಭವದಿಂದ ಈ ರೀತಿ ಮುಂದೆ ಈ ರೀತಿ ಅನುಕೂಲ ಆಗುತ್ತೆ, ಈ ರೀತಿ ಈಗ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಒಂದು ದೊಡ್ಡ ಸ್ಟೂಡೆಂಟ್ ಅನ್ಕೊಳ್ಳಿ. ಆ ಸ್ಟೂಡೆಂಟ್ಗೆ ಒಂದು ಕ್ವಶನ್ ಕೊಟ್ಟಾಗ ಉತ್ತರನ 4 ಥರ ಬಂದಾಗ ಸರಿಯಾದ ಉತ್ತರ ನಾನು ಏನೋ ಒಂದು ಉತ್ತರ ಮಾಡಿರ್ತೀನಿ, ಅದು ಸರಿ ಉತ್ತರ ಅಂತ ನಾನು ಅನ್ಕೊಂಡಿರ್ತೀನಿ. ಸೊ ನೀವು ನನ್ನ ಉತ್ತರನೇ ಸರಿ ಅನ್ನೋದು ತಪ್ಪಲ್ವಾ ಸರ್? ದೊಡ್ಡವರು ಕಮ್ ಟು ದಿ ಪಾಯಿಂಟ್. ಕ್ವಶನ್ ಏನು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ಆನ್ಸರ್ ಹೇಳಬೇಕು. ಇದು ಇನ್ನೊಂದು ಏನು ಹೇಳ ಸರ್, ಆನ್ಸರ್ ಒಂದೇ ಪ್ಯಾರದಲ್ಲಿ ಇರ್ತದೆ ಹಿರಿಯರಿರೋದು. ಅದ್ರ ಕತೆ ಹೇಳ್ಕೊಂಡು ಹೋದ್ರೆ ಅದು ಅಂದರೆ ಇನ್ನೊಂದು ಹಿರಿಯರಿಗೆ ನಾವು ರಿಕ್ವೆಸ್ಟ್ ಸರ್, ಸಮಾಜದಲ್ಲಿ ಈ ಕಾಲಕ್ಕೆ ಹೆಂಗ್ ತಕ್ಕಂಗೆ ಇದೋ ಅಂಥದ್ರ ಬಗ್ಗೆನೇ ಆಲೋಚನೆ ಮಾಡಿ 10 ಥರ ಆಲೋಚನೆ ಮಾಡಿ ಉತ್ತರ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಮಾಜ 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 ಅಂತ ಹೇಳ್ತಾ ಇದ್ದೀರಾ, ಕರೆಕ್ಟು. ಅಂದರೆ ನಮ್ಮ ಬುದ್ಧಿ ನಮಗಿದ್ದು
ಸಮಾಜದ ಪ್ರಕಾರವಾಗಿ ಯಾವ ಸಂದರ್ಭದಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು. ನಮ್ಮ ತಿಳುವಳಿಕೆ ನಮ್ಗಿರ್ಬೇಕು. ನಮ್ಮ ಹಿರಿಯರು ಯಾವ ರೀತಿ ಹೇಳ್ಕೊಟ್ಟವ್ರೆ, ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಉದ್ಧಾರ ಆಗ್ತಿಲ್ಲ ಅಂತ ಹಿರಿಯರು ಇರೋದು ಅನುಭವದಿಂದ ಆ ಮಾತು ಹೇಳ್ಕೊಂಬಂದು ನೀ ಇಲ್ಲಿ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ನೀವು ಏನು ಸಮಾಜ ಬಿಟ್ಕೊಳ್ಳಿ, ಏನು ಅವರು ಒಂದು ಮಾತು ಹೇಳ್ತಾರೆ ಸರ್. ಈಗ ಮನೆಯಲ್ಲಿ ನಿಮಗೆ 2 ಕಣ್ಣಿದೆ, 1 ಕಣ್ಣಿದೆ ಸರ್. ಇಲ್ಲ, 2 ಆಪರೇಷನ್ ಆಗಿದೆ. 2 ಆಪರೇಷನ್ ಆಗಿದೆ. ಇರ್ಲಿ, ಸಮಯ ಸಂದರ್ಭ 2 ಆಪರೇಷನ್ ಆಗಿದೋ 1 ಆಪರೇಷನ್ ಆಗಿ ಅದೆಲ್ಲ ನಾನು ಚರ್ಚೆ ಮಾಡ್ತಾ ಇರೋದು. 2 ಕಣ್ಣು ದೇವ್ರು ಕೊಟ್ಟಿದ್ದಾನೆ. 2 ಕಣ್ಣು ಹೆಂಗೆ ನೀವು ದೃಷ್ಟಿ ನೋಡ್ತಿರೋ ಅದೇ ಥರ ಸಮಾಜನೂ ಒಂದು ದೃಷ್ಟಿ, ಮನೇನೂ ಒಂದು ದೃಷ್ಟಿ ಅಲ್ವಾ ಸರ್? ನನಗೆ ಅದು ನನ್ನ ಕಣ್ಣಿನ ದೋಷ. ಅದು ಇದಲ್ಲ ಒರಿಜಿನಲ್. ಏನು ಕಣ್ಣಿನ ದೋಷದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಕಣ್ಣಿನ ದೃಷ್ಟಿ ಅಲ್ಲ ಸರ್. ರಿಯಲ್ ಆಗಿ ನೀವು ಯಂಗ್ಸ್ಟರ್ ಆದಾಗೆ 2 ದೃಷ್ಟಿ ಕೊಟ್ಟಾಗ 2 ದೃಷ್ಟಿಯಲ್ಲೇ ನೀವು ಹೋಗ್ಬೇಕು ತಾನೆ. ನೀವ್ಯಾಕೆ ಒಂದು ಸಮಾಜದ ದೃಷ್ಟಿ ಒಂಥರ ಕಡಿಮೆ ಮಾಡೋದು, ಆಮೇಲೆ ಮನೆ ದೃಷ್ಟಿನ ಅತಿ ಹತ್ತಿರದಲ್ಲಿ ತೊಗೊಳೋದು ತಪ್ಪಲ್ವಾ ಸರ್? ಅಲ್ಲ, ಇದು ಚರ್ಚೆ ಮಾಡೋಣ ಸರ್, ವಾದ ಅಲ್ಲ ಸರ್. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಶ್ರೀ ಗೋಮಾತಾ ಸರ್ಕಲಲ್ಲಿ ಇದೊಂದು ಚರ್ಚೆ ಸ್ಪರ್ಧೆ. ಈ ಹೊಸ ವರ್ಷ 25ರಲ್ಲಿ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದವ್ರನ್ನ ಏನೋ ಒಂದು ಚೇಂಜಸ್ ಆಗ್ತಾರೋ ಗೊತ್ತಿಲ್ಲ, ನಮ್ಮ ಅನುಭವದ ಮಾತು. ಆಯಿತು, ಇನ್ನೊಂದು ಸಾರಿ ದಯವಿಟ್ಟು. ಯಾಕೆ ಅಂತಂದರೆ ನೋಡಿ, ಅದೇ ನಮಗೋಸ್ಕರ ಕಾಯ್ತಾ ಇದೆ. ನಾವು ಬೇರೆ ಫಂಕ್ಷನ್ಗೆ ಹೋಗಬೇಕು. ತಮ್ಮ ಬಗ್ಗೆನೇ ಇದೇ ರೀತಿ ಒಂದು ವೇದಿಕೆಗೆ ನಾನು ಅಟೆಂಡ್ ಆಗಬೇಕು. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಸಮಯ ನಮಗೆ ಕೊಟ್ಟಿರೋದಕ್ಕೆ.